ಇವತ್ತು ಮತ್ತು ವಿರೋಧ ಪಕ್ಷಗಳು ಕೇಳ್ತಾ ಇದ್ದಾವೆ. ಇದಕ್ಕೇನು ನಿಮ್ಮಿಂದ ಉತ್ತರ ಅಂತ. ಆ ದಿಶೆಯಲ್ಲೇ ಇವತ್ತು ಈ ತೆಗೆದುಕೊಂಡಂಥ ನಿರ್ಧಾರ ಅಥವಾ ಲೋಕಾಯುಕ್ತ ಮಾಡಿದಂಥ ಶಿಫಾರಸು, ಆಲ್ರೆಡಿ ಲೋಕಾಯುಕ್ತದಲ್ಲಿ ಶಕ್ತಿ ಏನೂ ಇಲ್ಲ. ಹೀಗಾಗಿ ಇವತ್ತು ಏನಾಗಿದೆ ಅಂದರೆ ಪೊಲೀಸ್ ವ್ಯವಸ್ಥೆ ಮತ್ತು ಲೋಕಾಯುಕ್ತ ವ್ಯವಸ್ಥೆ, CID ವ್ಯವಸ್ಥೆ, ಅಲ್ಲಲ್ಲಿ ಪೊಲೀಸ್ ವ್ಯವಸ್ಥೆಗಳು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗಿಬಿಡ್ತಾರೆ ಅವರು. ಏನು ಬಿಡಪ್ಪ, ನಾವು ಎಲ್ಲ ಶಿಫಾರಸು ಮಾಡಿ ತನಿಖೆ ಮಾಡಿ ಕಳಿಸಿದ್ರು ಅವ್ರಿಗೆ ಶಿಕ್ಷೆ ಆಗುವುದಿಲ್ಲ ಅನ್ನುವಂಥ ಮಾತು ಹೊರಡೋದು. ನಿಜವಾಗಿಯೂ ಲೋಕಾಯುಕ್ತರು ಕೊಡಬೇಕಾಯ್ತು ಅಧಿಕಾರವನ್ನು. ಯಾರು ತನಿಖೆ ಮಾಡಿರ್ತಾರ ಅದು ಸಿದ್ಧ ಲೋಕಾಯುಕ್ತನ ಡೈರೆಕ್ಟಾಗಿ ನ್ಯಾಯಾಲಯಕ್ಕೆ ಒಪ್ಪಿಸೋದು ಕೆಲಸವನ್ನು ಮಾಡಬೇಕಾಯ್ತು. ಅದಾಗಿ ಸರ್ಕಾರಕ್ಕೆ ನಿಮಗೆ ರೆಕಮೆಂಡೇಶನ್ ಮಾಡ್ಬೇಕು. ಅವರು ಆಲ್ರೆಡಿ ಪ್ರೂವ್ ಅದ, ಅವ್ರು ತನಿಖೆ ಮಾಡಿದ್ದಾರೆ. ಇದು ಇಲ್ಲಿ ಭ್ರಷ್ಟ ದರ್ಪ ಇಷ್ಟು ವ್ಯವಹಾರ ಆಗಿದೆ ಅಂತೇಳಿ 362 ಗೆಸ್ಟೆಡ್ ಆಫೀಸರ್ಸ್ ಅವರು. ಒಬ್ಬೊಬ್ಬ ಆಫೀಸರ್ ಒಂದು ತಾಲೂಕನ್ನು ಮಿನಿಮಮ್ ಒಂದು ತಾಲೂಕು ಹಿಡಿಯುವಂಥ ಒಬ್ಬ ವ್ಯಕ್ತಿ. ಆ ವ್ಯಕ್ತಿ ಹೆತ್ತವಿರ್ಬೇಕಪ್ಪ, ನಿಮಗೆ ಗೊತ್ತದ. ಅವನೇ ಭ್ರಷ್ಟ ಆದಪ್ಪ ಅಂತಂದ್ರೆ ವ್ಯವಸ್ಥೆ ಶುದ್ಧ ಆಗಬೇಕು, ಮಾಡಬೇಕು ಮತ್ತು ಒಳ್ಳೆಯ ಜನ ಬರಬೇಕು ಅನ್ನೋದು ಏನು ಸಾಧ್ಯ ಅಂತ. ಹೀಗಾಗಿ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಸರ್ಕಾರ ಇವತ್ತು ಕಾರ್ಯಕರ್ತ ಆಗ್ಲಿಕ್ಕತ್ತದ ಅಂತ ಹೇಳಕ್ಕೆ, ಸಂವಿಧಾನಬದ್ಧವಾಗಿ ಭ್ರಷ್ಟಾಚಾರ ವಿರೋಧವಾಗಿ ಹೋರಾಟ ಮಾಡಬೇಕಂತೇಳಿ ಅಥವಾ ಅದನ್ನು ಕಿತ್ತು ಹಾಕ್ಬೇಕಂತೇಳಿ ಸರ್ಕಾರ ಮಾಡಿರ್ತಾರೆ. ಸರ್ಕಾರದ ಮೇನ್ ಉದ್ದೇಶ ಸಂವಿಧಾನಕ್ಕೆ ಬದ್ದಿರುವಂಥದ್ದು. ಸಂವಿಧಾನದ ಮೂಲ ಉದ್ದೇಶ ಭ್ರಷ್ಟಾಚಾರನ ಕಿತ್ತು ಹಾಕುವಂಥದ್ದು. ಅದು ನಮ್ಗೆ ಸಾಧ್ಯ ಇಲ್ಲ ಅಂತ ನಮ್ಮ HK ಪಾಟೀಲ್ ಮಾತಾಡ್ತಾ ಇದ್ದಾರೆ. ಇದು ಅತ್ಯಂತ ನೋವಿನ ವಿಷಯ. ಯಾಕಂದರೆ HK ಪಾಟೀಲ್ ಅಂತ ಪ್ರಜ್ಞಾವಂತ ಮಿನಿಸ್ಟರ್ಸು ಸಿಗೋದು ಅಪರೂಪದ ನಾವೆಲ್ಲ ತಿಳ್ಕೊಂಡಿದ್ವಿ. ಅಂಥವ್ರು ಇವತ್ತು ಈ ಮಾತನ್ನು ಮಾತಾಡ್ತಾರೆ. ವ್ಯವಸ್ಥೆಯ ಪ್ರಭಾವದಿಂದನೋ ಮತ್ತೆ ಅವಕಾಶದಿಂದ ಮಾತಾಡಿರ್ಬೋದಿಲ್ಲ ಅಂತಲ್ಲ. ಯಾಕಂದರೆ ಈ ಎಲ್ಲ ಅಧಿಕಾರಿಗಳು ಈಗ ನಿಮ್ಗೆ ಹೇಳಿದಂಥ ಈ ಒಂದು ಗೋನಾಳ ಭೀಮಪ್ಪ ಅವರಾಗಿರ್ಬೋದು, ಅವ್ರು ಹಿಂದಿದ್ದಂಥವ್ರಾಗಿರ್ಬೋದು,